ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:00 ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನ ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:00 ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನ ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:00 ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನ ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:00 ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನ ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ
ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:15ಗೆ ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನು ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:15ಗೆ ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನು ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ 1:15ಗೆ ಭೇಟಿ ಮಾಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. 2 ಗಂಟೆಗೆ ರಾಜು ಕಾಗೆಗೆ ಸುರ್ಜೇವಾಲಾ ಸಮಯ ನಿಗದಿ ಮಾಡಿದ್ದಾರೆ. ಇಬ್ಬರು ಬಹಿರಂಗ ಹೇಳಿಕೆಯನ್ನು ನೀಡಿ ಗೊಂದಲದ ಗೂಡಾಗಿದ್ದಂತ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈಕಮಾಂಡ್ ಮಧ್ಯಪ್ರವೇಶದ ಮೂಲಕ ಎಲ್ಲ ಗೊಂದಲಗಳನ್ನು ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ಹೆಬ್ಬಾಳ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಸುರ್ಜೇವಾಲಾ ಮದ್ದು ಅರೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರಿದ್ದಾರೆ ರೆಬಲ್ ಶಾಸಕರು ಅವರಿಗೆ ಬುಲಾವ್ ನೀಡಿದ್ದಾರೆ. ನಾಳೆ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡ್ತಾರೆ. ಶಾಸಕ ಬಿಆರ್ ಪಾಟೀಲ್, ರಾಜು ಕಾಗೆಗೂ ಕೂಡ ಬುಲಾವ್ ನೀಡಿದ್ದಾರೆ. ಇಬ್ಬರೂ ಶಾಸಕರಿಗೆ ಸುರ್ಜೇವಾಲಾ ಎಚ್ಚರಿಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಅದನ್ನು ಹೊರತುಪಡಿಸಿ ಹಾದಿ ಬೀದಿಯಲ್ಲಿ ಮಾಧ್ಯಮಗಳ ಮುಂದೆಲ್ಲ ಮಾತಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ರಣದೀಪ್ ಸುರ್ಜೇವಾಲಾ ಈ ಭಿನ್ನ ಶಾಸಕರಿಗೆ ತಿಳಿಸುವ ಸಾಧ್ಯತೆ ಇದೆ. ನಾಳೆಗೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರೆ. ನಾಳೆ ಮಧ್ಯಾಹ್ನ